ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾದಮೇಲೆ ನಾನು ವಿಡಿಯೋ ಮಾಡಬೇಕಂತ ಅನಿಸಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಮ್ಮೂರಲ್ಲಿ ಜಾತ್ರೆ ಇದೆ, ಹಂಗಾಗಿ ಅಮ್ಮ ಎಲ್ಲರೂ ಬಳೆ ತೊಟ್ಕೊಳ್ಳ ಬಾ ಅಂತ ಕರೆದ್ರು ಅಂತ ಹೇಳ್ಬಿಟ್ಟು ಬಳೆ ತೊಟ್ಕೊಳ್ಳೋಕ್ಕೆ ಅಂತ ಬಂದೆ. ತುಂಬ ವರ್ಷಗಳ ಆದಮೇಲೆ ಈ ಥರ ಬಳೆ ತೊಟ್ಕೊಂಡಿದ್ದು ತುಂಬಾ ಖುಷಿ ಆಯಿತು ನನಗಂತೂ. ಹೆಣ್ಮಕ್ಳಿಗೆಲ್ಲ ಬಳೆ ಅಂದರೆ ತುಂಬಾ ಇಷ್ಟ. ಅದು ಹಬ್ಬ ಜಾತ್ರೆ ಅಂದಮೇಲೆ ಕೈ ತುಂಬ ಈ ಥರ ಬಳೆ ತೊಟ್ಕೋಬೇಕಂತ ಇಷ್ಟಪಡ್ತಾರೆ. ಅದೇ ಥರ ನಾನು ಬಳೆ ಎಲ್ಲ ಚೆನ್ನಾಗಿ ತೊಟ್ಕೊಂಡು ಅವ್ರು ತೊಡ್ಸು ಅಂದರೆ ಬಿಚ್ಚಕ್ಕೆ ನೆಕ್ಸ್ಟ್ ಬರಲೇಬಾರ್ದು, ಆ ಥರ ಬಳೆ ತೊಡ್ಸಿಕ್ಕಿದ್ದಾರೆ ನನಗೆ. ಏನೂ ಮಾಡೋಕ್ಕಾಗಲ್ಲ, ಅಮ್ಮ ಪ್ರೀತಿಯಿಂದ ಕೊಡಿಸಿದ ಬಳೆನ ಬೇಡ ಅನ್ನೋಕ್ಕಾಗ್ದೇ ನಾನು ಈ ಥರ ತೊಟ್ಕೊಂಡು ಮನೆ ಕಡೆ ಬಂದೆ. ಇವತ್ತು ಇದನ್ನು ಕಟ್ ಮಾಡೋ ಪ್ಲಾನ್ ಇತ್ತು. ಅದಕ್ಕೆ ನಮ್ಮ ಅಪ್ಪ ನಮ್ಮ ತಮ್ಮ ಇಬ್ರು ಚೆನ್ನಾಗಿ ಮೇವು ತಿನ್ನಿಸ್ತಾ ಇದ್ರು. ಹಿಂಗಿದ್ದಿದ್ದು ಮೇಕೆ ಮರಿ ತಗೊಂಬಂದು ಹಿಂಗೆ ಮಾಡಾಕಂತ ಕೂತ್ಕೊಂಡಿದ್ರು. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ತಪಸ್ಸು ಮಾಡಿ ಪಡೆದಿರೋ ಈ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ನಮ್ಮಪ್ಪ ಮಟನ್ ಎಲ್ಲ ಪೀಸ್ ಮಾಡಿಸ್ತಾ ಇತ್ತು ಅಷ್ಟೇ. ಈ ಉರಿ ಬಿಸಿಲಾಗ ಕೂತ್ಕೊಂಡು ಮಟನ್ ಕಟ್ ಮಾಡಿ ನಮ್ಮಪ್ಪ ನನ್ನ ತಮ್ಮ ಎಲ್ಲರೂ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಬಾಡಿ ತಂಪು ಮಾಡ್ಕೊಳ್ಳಿ ಅಂತ ನಮ್ಮ ನಾದ್ನಿ ನಿಂಬೆಹಣ್ಣಿನ ಶರ್ಬತ್ ಮಾಡ್ಕೊಡ್ತಾ ಇದ್ದಾಳೆ ನೋಡಿ. ಅವಳು ಬೇಸಿಗೆ ಟೈಮಲ್ಲಿ ಆರೋಗ್ಯಕ್ಕೆ ತಂಪಾಗಿರಲಿ ಅಂತೇಳ್ಬಿಟ್ಟು ನಿಂಬೆಹಣ್ಣಿನ ಶರ್ಬತ್ ಮಾಡಿ ಕೊಡೋ ಅಷ್ಟೊತ್ತಿಗೆ ನನಗೆ ಚಿರುಮುರಿ ತಿನ್ಬೇಕು ಅನ್ನಿಸ್ತಾ ಇತ್ತು. ಅದಕ್ಕೆ ಯಾರನ್ನೇ ಕೇಳಬೇಕು, ನಾನೇ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಇಷ್ಟು ಮಂಡಕ್ಕಿ ಇಟ್ಕೊಂಡು ಚಿರುಮುರಿ ಎಲ್ಲ ಹೆಚ್ಕೊಂಡು ಕಲಸಿದ್ದಾಯಿತು. ಕಲ್ಸ್ಕೊಂಡು ನಾನು ಒಬ್ಳೆ ಅಂತ ಅನ್ನೋಷ್ಟೊತ್ತಿಗೆ ಇಷ್ಟು ಜನ ಬಂದ್ಬಿಡ್ಬೇಕಾ ಮನೆ ತುಂಬವ ಯಪ್ಪ. ಎಲ್ಲರಿಗೂ ಇಷ್ಟಿಷ್ಟೇ ಕೊಟ್ಬಿಟ್ಟು ನಾನು ಮಾತ್ರ ಬ್ರೇಷನ್ನೇ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಯಾಕೆಂದ್ರೆ ನಂಗೆ ಸಾಕಾಗಲ್ಲ ಅದಕ್ಕೆ. ಕಟ್ ಮಾಡಿಟ್ರೆ ಮಟನಿಗೆ ಸಾಂಬಾರಿಗೆ ಜೋಡಿಸ್ಕೋಬೇಕಲ್ಲ, ಅದಕ್ಕೆ ನಮ್ಮ ಅಮ್ಮ ನಮ್ಮ ನಾದ್ನಿ ನಾವು 3 ಜನ ಸೇರ್ಕೊಂಡು ಒಟ್ಟಿಗೆ ಸಾಂಬಾರಿಗೆಲ್ಲ ಜೋಡಿಸ್ಕೊಂಡಿದ್ದಾಯಿತು. ಎಲ್ಲ ಜೋಡಿಸಿಟ್ಟು ಮಿಕ್ಸಿಗೆ ಹಾಕ್ಕೊಟ್ಟು ಸ್ನಾನ ಮಾಡ್ಕೊಂಬಿಟ್ಟು ಬರೋಣ ಒಗ್ಗರಣೆ ಹಾಕಕ್ಕೆ ಅಂತ ಹೋದ್ರೆ ನಮ್ಮ ಅಮ್ಮ ನಮ್ಮ ದೊಡ್ಡಮ್ಮ ಎಲ್ಲ ಸೇರ್ಕೊಂಡು ಆಲ್ರೆಡಿ ಸಾಂಬಾರನ್ನೇ ಮಾಡಿಟ್ಟಿದ್ರು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಸೌಟ್ ಹಾಕಿ ಸುಮ್ಮನೆ ಗೂರಾಡಿದ್ದಾಯ್ತು ಹೋಗಿ. ಸಾಂಬಾರು ನೋಡ್ಕೊಂಡು ಬರೋಷ್ಟೊತ್ತಿಗೆ ಅನ್ನ ಅಂತೂ ಬೆಂದು ತೊಗೆ ಎದ್ದು ಹೋಗ್ಬಿಟ್ಟಿತ್ತು ತಲೆಯ. ಆದ್ಮೇಲೆ ಇನ್ನೇನೋ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನೀಟಾಗಿ ಬಸ್ತು ಅದನ್ನೇ ಎತ್ತಿಟ್ಬಿಟ್ಟು ಆಚೆ ಬಂದೆ. ಈ ಕಡೆ ಬಂದು ನೋಡಿದ್ರೆ ಅಮ್ಮ ಆಲ್ರೆಡಿ ಮುದ್ದೆ ಕಟ್ಟಕ್ಕೆ ಸ್ಟಾರ್ಟೇ ಮಾಡ್ಬಿಟ್ಟೈತೆ. ಇನ್ನು ಅಮ್ಮನಿಗೆ ಹೆಲ್ಪ್ ಮಾಡಲೇಬೇಕಲ್ಲ ಅಂತೇಳ್ಬಿಟ್ಟು ನಾನು ಬಂದು ಕೂತ್ಕೊಂಡ್ರೆ ಕೈ ಬಗ ಸುಡ್ತೈತೆ. ಇನ್ನೇನು ಮಾಡೋಕ್ಕಾಗುತ್ತೆ, ಕೈ ಸುಟ್ಕೊಂಡು ಏನೋ ಒಂದು ಮಾಡ್ಕೊಂಡು ಮುದ್ದೆ ಎಲ್ಲ ಕಟ್ಟಿ ಮುಗಿಸಿದ್ದಾಯ್ತು. ಮುದ್ದೆ ಕಟ್ಟಿ ಆಚೆ ಬಂದು ನೋಡ್ರೆ ಜನಗಳೆಲ್ಲ ಈ ಥರ ಕ್ಯೂ ನಿಂತಿದ್ರು. ಹೇಳ್ರಿ ಅಣ್ಣ ಹೇಳ್ರಿ, ಒಂದು ವಾರದಿಂದ ನೀರಿಲ್ಲ. ಒಂದು ವಾರ ಆತು ಬಿಟ್ಟು ಇವತ್ತು ಬಾನ ಹಬ್ಬ ಜಾತ್ರೆ ನೀರಿಲ್ಲ, ಒಂದು ವಾರ ಆಯ್ತು. ಹಬ್ಬದ ಟೈಮಲ್ಲಿ ಈ ತರ ಮಾಡಿದ್ದಾರೆ ಅಂತ ಬೇಜಾರಲ್ಲಿ ಎಲ್ಲರೂ ನೀರು ಹಿಡ್ಕೊಂತ ಇದ್ರು. ನಾನು ಹೋಗಿ ನೀರು ಹಿಡ್ಕೊಂಡೆ. ಇನ್ನೇನ್ ಮಾಡಕ್ಕಾಗುತ್ತೆ, ನೀರಿಲ್ವಲ್ಲ ನಮ್ಮ ಮನೆಗೂ. ಅದಕ್ಕೆ ಸೈಲೆಂಟ್ ಅಂದ್ರೆ ಸುಮ್ಮನಾಗ್ಬಿಡ್ತಾರ. ನೀರು ಇಡುವಾಗ ಜಗಳ ಅದೇ ಆಗುತ್ತೆ. ಹಂಗೆ ಇವ್ರು ಜಗಳ ಮಾಡ್ಕೊಂಡು ನೀರು ಹಿಡ್ಕೊಂತಾನೆ ಇದ್ರು. ನೆನ್ನೆ ಮಟನ್ ಚಿಕನ್ ತಿಂದಿದ್ದೆಲ್ಲ ಮುಗೀತು. ಇವತ್ತು ಬೇವಿನ ಸೀರೆ ಇದೆ ಬೆಳಗ್ಗೆ. ಸೊ ಹಂಗಾಗಿ ಊರಿನ ಜನ ಎಲ್ಲ ಇಲ್ಲಿ ಬಂದಿದ್ರು. ಇಲ್ಲಿ ನಮ್ಮ ಹೆಣ್ಮಕ್ಳೆಲ್ಲ ಬಂದು ಬೇವಿನ ಸೀರೆ ಉಡೋ ಉದ್ದೇಶ ಏನಪ್ಪ ಅಂದರೆ ಅವ್ರು ಅಂದ್ಕೊಂಡ್ರದೆಲ್ಲ ಬೇಗ ಈಡೇರಲಿ ಅಂತೇಳಿ ಅರ್ಕೆ ಕಟ್ಕೊಂಡಿರ್ತಾರೆ. ಅದಕ್ಕೆ ಇಲ್ಲಿ ಬಂದು ಬೇವಿನ ಸೀರೆ ಉಡ್ತಾರೆ. ಇದು ನಮ್ಮ ಕಡೆ ಪದ್ಧತಿ. ಇದು ಈ ಬೇವಿನ ಸೀರೆ ಮುಗಿದ್ಮೇಲೆ ನೆಕ್ಸ್ಟ್ ಡೇ ನಮ್ಮೂರಲ್ಲಿ ತೇರಿದೆ. ತೇರಿಗೆ ಇಷ್ಟು ಚೆಂದಾಗಿ ಅಲಂಕಾರ ಮಾಡಿಬಿಟ್ಟು ಅದರೊಳಗಡೆ ದೇವರೆಲ್ಲ ಕೂರಿಸ್ಬಿಟ್ಟು ನಮ್ಮ 3 ಜನ ಎಲ್ಲ ಸೇರಿ ಅದರಲ್ಲಿ ಚೈನ್ ಕಟ್ಬಿಟ್ಟು 1-2 ರೌಂಡ್ ಹಿಂಗೆ ಎಳ್ಕೊಂಬರ್ತಾರೆ. ಏನೇ ಹೇಳಿ ಒಂದೊಂದು ಊರ ಕಡೆ ಒಂದೊಂದು ಥರ ಪದ್ಧತಿಗಳು ಆಚರಣೆಗಳು ಮಾಡ್ಕೊಂಡಿರ್ತೀವಿ. ಅದೇ ಥರ ನಮ್ಮೂರಲ್ಲಿ ಈ ಥರ ತೇರು ಎಳ್ದಿದ್ದಾಗೋಯ್ತು ನಾವು. ನೆಕ್ಸ್ಟ್ ಡೇ ಇಡೀ ನಮ್ಮ ಫ್ಯಾಮಿಲಿ ಎಲ್ಲ ಈ ಥರ ರೆಡಿ ಆಗಿಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟದ. ನಾವು ಯಾಕೆ ಬಂದಿದ್ದೀವಿ ಅಂತಂದರೆ ಸಿಡಿ ಮಹೋತ್ಸವ ಇತ್ತು ಇವತ್ತು. ಅದಕ್ಕೋಸ್ಕರ ಸಿಡಿ ಮರಕ್ಕೆ ಎಲ್ಲ ದೇವರೆಲ್ಲ ಕೂರಿಸ್ಬಿಟ್ಟು ಕಟ್ತಾ ಇದ್ರು. ಅದು ನೋಡ್ಕೊಂಡು ನಾವು ಇಲ್ಲೇ ನಿಂತಿದ್ವಿ ಬಸ್ ಸ್ಟ್ಯಾಂಡಲ್ಲಿ. ನೋಡ್ತಾ ಎಲ್ಲ ಕಟ್ಟಿ ರೆಡಿ ಮಾಡಿದ್ದಾಯ್ತು ಅಂತ ನಾನು ದೇವ್ರಿಗಿಂತ ಮುಂಚೆನೇ ಮುಂದೆ ಬಂದ್ಬಿಟ್ಟೆ. ಯಾಕೆಂದ್ರೆ ಎಲ್ಲ ಸೆಂಟ್ರಲ್ಲಿ ತುಳ್ದಾಕ್ಬಿಡ್ತಾರೆ ನನ್ನ ಅಂತ. ಅಲ್ಲಗಿ ಲೆವೆಲ್ಗೆ ಬಂದಾತ. ನಮ್ಮ ಸಿಡಿ ನೋಡೋಣ ಬನ್ನಿ. ಸಿಡಿ ನೋಡ್ಕೊಂಡು ನಾನು ಬರ್ಬೇಕಾದ್ರೆ ಪಾನ್ಕ ಕೊಡ್ತಾ ಇದ್ರು. ಪಾನ್ಕ ಅಂದ್ರೆ ನಾವು ಬಿಟ್ಬಿಡ್ತೀವ. ನಾನು ಹೋಗಿ ಎಲ್ಲರಂತೆ ಲೋಟ ಇಸ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡೆ. ಅಷ್ಟೊತ್ತು ಕ್ಯೂನಲ್ಲಿ ನಿಂತ್ಕೊಂಡಿದ್ಕು ಪಾನ್ಕ ಸಿಕ್ಕೇ ಬಿಡ್ತು. ನಾನು ತಗೊಂಬಂದು ನನ್ನ ತಂಗಿ ಕೊಡಕ್ಕೆ ಅಂತ ಬಂದೆ. ಅವಳು ಕೈ ಇನ್ನೇನು ಇಸ್ಕೋಬೇಕು ಅಷ್ಟೊತ್ತಿಗೆ ನಾನೇ ಕುಡ್ಕೊಂಡ್ಬಿಟ್ಟೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಅಲ್ಲಿಂದ ನಾವು ಬಂದಿದ್ದೆ ನಮ್ಮ ಜಾತ್ರೆ ಒಳಗಡೆ ಏನು ತಗೊಂಡಿಲ್ಲ ಅಂದ್ರೆ ಸುಮ್ಮನೆ ಅಂಗಡಿ ಹತ್ರ ಹೋಗಿ ನೋಡ್ಕೊಂಬರೋದು ನಮ್ಮ ಪದ್ಧತಿ ಅಲ್ವಾ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಇವತ್ತು ನಮ್ಮೂರಾಗೆ ಆರ್ಕೆಸ್ಟ್ರಾ ಇಟ್ಟಿದ್ರು.
ಅದರಲ್ಲಿ ಬರೀ ಹುಡುಗರೇ ಕುಣಿತಾವೆ, ಹೆಣ್ಮಕ್ಳೇ ಇಲ್ಲ ಅಂತೀನಿ. ಅದಕ್ಕೆ ನಮ್ಮೂರು ಹುಡುಗರುಗಳೆಲ್ಲ ನಾವೇನು ಕಮ್ಮಿ ಇಲ್ಲ, ನಾವು ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ಟೇಜ್ ಹತ್ಬಿಟ್ರು. ಇವರು ಸ್ಟೇಜ್ ಹತ್ತಿದ್ ನೋಡಿ ನಮ್ಮ ಆದ್ನಿ ಅಂತೂ ವಿಜಿಲ್ ಮೇಲೆ ವಿಜಿಲ್ ಹಿಡಿತಾಳೆ. ನನ್ನ ತಮ್ಮ ಸುಮ್ಮನೆ ನಿಂತ್ಕೊಂಡು ನೋಡ್ತಾವನೆ. ಇವತ್ತು ನಮ್ಮೂರು ಹೋಗಿ ನೋಡೋಣ ಬನ್ನಿ. ಇನ್ನು ಏನೋ ಇದೆ ಅಂತ ನೋಡ್ತಾ ಕೂತಿದ್ದೀರಾ? ಏನು ಇಲ್ಲ, ಬಂದು 1 ವಾರ ಆಯಿತು. ಗಂಡು ಮನೇಲಿ ಉಗಿತಾ ಕೂತವ್ರೆ. ತವ್ರ ಮನೆಯಿಂದ ಇವತ್ತು ಹೊರಟಿದ್ದೀನಿ ಅಷ್ಟೇ, ಜಾತ್ರೆ ಮುಗಿಸ್ಕೊಂಡು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಷ್ಟೊತ್ತು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಎಲ್ರಿಗೂ. ಬಾಯ್ ಬಾಯ್, ಟೇಕ್ ಕೇರ್. ಅಷ್ಟೇ.